ಛಲ ದೇವ ತಾವುದಾರಂದುಗಳಿದೆ. ಸೇವಕಾಗ್ರಣಿ ದೇವ ದುರ್ಬಲ ಅರ್ಪಣದಿಂದ ನಿರ್ಭಯಂಕಿತನಾಗಿ ಭೀಮ ಸವನ್ ಕೇತನಕ್ಕೆ ಬಂದವರ ಮಂದನೆಗೈದು ಕರಂಗಲಂ ಜೋಡಿಸಿ ಹ ಬಂದೂರ ಬಲೋನ್ವಿತನಂ ದಾರಂದ ಕೇಳವ ನೀನುದಾರ ಅರ್ಪಗಾಸುರಮಣಿ ಶಿವಣಿ. ಓ ದೇವ ನಾವುದಾರಂದರೆ ಮಠಗಳನ್ನು ಕಟ್ಟಲಿಕ್ಕ ಶಿವಕುಮಾರ ಸ್ವಾಮೀಜಿಯಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿಯಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮ ಮಾಡಲು ಡಾಕ್ಟರ್ ಪುನೀತ್ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ಭೂಪದೇ ಎನ್ನ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ರಂಗತ್ರತ್ತ ಸಂಘಟಿತ ನಿರ್ಮಲೋ ಗಾಂಗಿಯೋ ತುಂಗ ನಿರ್ಮಲೋ ತುಂಗ. ಎಲ್ಲ ಸಾರಥಿ ಭೂಪದೇ ತವ ರಂಗ ಬಹಿರಂಗದಿ ನಿರ್ಭಯನಾದ ಬಂದ ನಿರ್ಭಯನಂ ನಿರ್ಭಯದಿಂದ ಮಾತನಾಡಿದ ಅಬ್ಬಗಾಸುರಮಣಿ ನೀನುದಾರು. ನಿನ್ನ ಜನನಿ ಜನಗರ ಕರಿವ ನಾಮ ದೇಹವೇನು ಎನ್ನ ಮುಂದೆ ಬೇಳು ಭೀಮಣಿ ರಾತ್ರಿ. ಎಲ್ಲ ಸಾರಥಿ ಭೂಪದೇ ನಾವುದಾರಂದರೆ ಚಾರು ದೇವ. ರಂಗತ್ರತ್ತ ಸಂಘಟಿತ ಗಾಂಗಿಯೋ ನಿರ್ಮಲೋ ತುಂಗ ಶೃಂಗಾರದವ ರಂಗ ಬಹಿರಂಗದು. ಎಲ್ಲ ಸಾರಥಿ ಭೂಪದೇ ಕುಂತಿ ನಿರವೆಯ ಅಪ್ತಿ ಚಂದ್ರ ನಿರ್ಮಲನಾದ ಧರ್ಮರಾಜನಂದ ಗ್ರಹಿತರೈ ಸೂತ ಸುಗುಣ ಪ್ರಕ್ಷತ ಧರ್ಮರಾಜ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ಭೂಪದೇ ಈ ಸಭಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಗೌರವನ ಕೊಡದು ಸಾಮ್ರಾಜ್ಯವನ್ನು ಸೋತ ಕಾರಣ ಎನ್ನ ಅನುಜರನೆ ಆಲೋಚನೆ ಮಾಡಲು ಬರೋಣವಾಯಿತು. ಸಾರಥಿ ಎನ್ನ ಅನುಜನ ಬರೆಯಲು ಜಾಗೃತಿ. ಒಳ್ಳೇದು ಭೂಪದಿ, ಬೀಡವನ್ನು ಅಲಂಕರಿಸುವ ಜಾಗೃತಿ. ಭೀಮ 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 ತಳವಾರ್ ಮಾದೇವಪ್ಪ ಭೀಮಮ್ಮ ಇವರು ಧರ್ಮರಾಜನ ಪದಕ್ಕೆ ಸುಂದರವಾದ ಸುಗಂಧಿ ಹಾರವನ್ನು 5 ತೊಲೆಯ ಬೆಳ್ಳಿ ಕಡಗವನ್ನು ತಯಾರು ಮಾಡುತ್ತಾರೆ. ತಳವಾರ್ ಸಣ್ಣ ಬಸಮ್ಮ ಇವರು ಧರ್ಮರಾಯನ ಪಾತ್ರಕ್ಕೆ 500 ರೂಪಾಯಿಗಳನ್ನು ತಯಾರು ಮಾಡಿರುತ್ತಾರೆ. ಭೀಮ ಭೀಮ ಕರ್ಕಮರಪ್ಪ ಭೀಮನ. ತಳವಾರ್ ಅಂಬಣ್ಣ ಇವರು ಧರ್ಮರಾಜನ ಪಾತ್ರಕ್ಕೆ 500 ರೂಪಾಯಿ ಹಾಗೂ ಸುಂದರವಾದ ಪುಷ್ಪವನ್ನು ತಯಾರು ಮಾಡಿರ್ತಾರೆ. ಅರಟ್ನವರು ಶಿವಪ್ಪ ಮಾಜಿ ಮೆಂಬರ್ ಇವರು ಮ್ಯಾನೇಜರ್ ಎಂಕಪ್ಪ 100 ರೂಪಾಯಿ ಹಾಗೂ ಬಸವಣ್ಣ 100 ರೂಪಾಯಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಎಲ್ಲೇ ಇದ್ರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ.
ಕೊಟ್ಟ ಯುದ್ಧ ಮಾಡಿ ಬರುವನು. ಈ ವ್ಯಕ್ತನ ಸಮ್ಮುಖದಲ್ಲಿ ನಿಂತು ಮಾತನಾಡಿಸುವ ನರನೇ ನಾವುದಾರಂದರೆ ಹಟ್ಟದಾಗ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದನ್ನು ಕರೆಯುತ್ತಾರ ದೇವ ಹೇಳ್ಕೊಂಡು ಬರಲಾಗಿ ನಮ್ಮ ನಾಮಾಂಕಿತವ ಸಾರಥಿ ನಾವುದಾರೆಂದರೆ ದೇವ ಜಗ್ಗನ ಬೆಗ್ಗ ಜಂಗಲ ಕಗನ ಕಗ್ಗದ ಘನನ ಸರ್ಗಮ ಭಾಗುವಂತ ಯುಕ್ತ ಪದ ಪದಗಳ ಸಾರದ ಭಾಗ್ಯ ಮುಕ್ತ ಕಂಬವಂತ ಬಂದ ಜಗದತ್ಯಂ ಅರ್ಜುನ ಧರ್ಮಗಳ ಭೂಪ ಕೀರ್ತಿ ಕಲಾಪ ಧರ್ಮ ಭೂಪಾಲನಿಗೆ ಚಪ್ಪನ್ನಾರು ದೇಶದ ಒಪ್ಪುವ ಕಪ್ಪು ಕಾರ್ಯಂ ತಂದಪ್ಪೆಸದ ಮರದಪ್ಪೆ ಮಪ್ಪಗಳವನಾಯರ ತನ ಸುತ್ತಗಳ ಈ ಕಥೆಯ ಪಾಲು ಮಾಡಿ ಮಲ್ಲ ಯುದ್ಧದೊಳ ಪ್ರೇಮ ದ್ರೌಪದಿ ಮಾನಸ ಕಾಮ ಸೋಮಂ ಸದ್ದಾಮ ಹರಿಪ್ಪಲ ವಿರಮ ಅಂದರೆ ಭೀಮಸೇನ ಮಹಾರಾಜರನ್ನು ಈ ಭೂಮಿಯ ಮೆರೆಯುವಂತೆ ಭೀಮಸೇನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ ಸಾರದೆ ಗೋವದೆ ಸಿಂಧೋರಿತ ಬಂಧೋರ ಬಲಂಕಿತನಾದ ಈ ಸುವರ್ಣಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಅರ್ಜುನ ಅಗ್ರಜನಾದ ಧರ್ಮರಾಯನ ಶೀಘ್ರದಿಂದ ಕರೆಸಿದ ಮರಣವಾಯ್ತ ಗಂಡೆಯ ಸಾರದೆ ನಮ್ಮ ಅಗ್ರಜನಂತೆ ಒಳ್ಳೆಯದು ಗೋವಿ ವೀರವನ ಅಲಂಕರಿಸಿದ ಅರ್ಜುನ ಪೂಜಾರಿ ಬೆಟ್ಟಪ್ಪ ಇವರು ಭೀಮಸೇನ ಪದಕ ಸುಂದರವಾದ ಪುಷ್ಪವನ್ನು ಮತ್ತು ಸಾರ್ಪಗಳನ್ನು ತಯಾರು ಮಾಡಿರುತ್ತಾರೆ. ಶಂಕರಪ್ಪ ಇವರು ಭೀಮಸೇನ ಪದಕ 500 ರೂಪಾಯಿಗಳನ್ನು ತಯಾರು ಮಾಡಿರ್ತಾರೆ. ಸಪ್ತ ಸಂತನನಾದ ಸಪ್ತ ಹರಿಶ್ಚಂದ್ರನಿಗೆ ಸಮನಾಗಿರುವ ಹಾಗೂ ಅಣ್ಣನಾದ ಧರ್ಮನಂದನ ತಮ್ಮ ಭೀಮಸೇನ ನಾವು ಮಾಡಿರುವ ಪೂರ್ವ ಜನ್ಮದ ಕರ್ಮಕ್ಕೆ ದಾರು ಮಾಡುವುದೇನಿದೆ ಇದಕ್ಕಾಗಿ ನೀನು
ನಂದಿ ಅರಣ್ಯದಲ್ಲಿ ಪಡವಾರ ಕಷ್ಟ ಪಟ್ಟಿರಿ. ಆ ದುರುಳಾದ ದುರ್ಯೋಧನ ಮಾಡಿದ ಮೋಸ ಕೃತ್ಯಕ್ಕೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಇಲ್ಲಿವರೆಗೆ ಅರಣ್ಯದಲ್ಲಿ ಅನ್ನ ಪ್ರಾಣಿಗಳನ್ನು ತಿಂದು ಇಲ್ಲಿವರೆಗೆ ಕಾಲವನ್ನು ಕಳೆದೆವು. ಇನ್ನು 1 ವರ್ಷದ ಪರ್ಯಂತರ ನಮ್ಮ ರೂಪಗಳನ್ನು ಬದಲಾಯಿಸಿಕೊಂಡು ಇರಬೇಕೈ ಅನುಜರೇ ಮಹಾ ಸೂರರೇ. ಪಳ್ಳಿಗಳಿಗೆ ಆಶ್ರಯ ಬರದಂತ ನಮ್ಮ ನಾಲ್ವರಿಗೆ ಹಿರಿಯರಾಗಿ ಆಶ್ರಯನಾಗಿರುವ ಹಾಗೂ ಅಣ್ಣ ಧರ್ಮನಂದನ ನನ್ನವೆನ್ನವ ಒಂದನ್ನಾಗಿ ನಾನು ಸಾಹೋ ಅಗ್ರಜ ನಿನ್ನ ಆಜ್ಞೆಯ ಪ್ರಕಾರ 12 ವರ್ಷದ ವನವಾಸವನ್ನ ಯಾವದ ತೊಂದರೆ ಇಲ್ಲದ ಶ್ರೀಮನ್ನಾರಾಯಣ ದರದಿಂದ ಸಂಪೂರ್ಣವಾಗಿ ಕರೆದರು. ಎನ್ನೊಳದ 1 ವರ್ಷದ ಅಜ್ಞಾತವಾಸವನ್ನ 1 ನಿಮಿಷದಂತ ಕರೆಯುತ್ತದೆ. ಭಕ್ತವಸ್ತಲ್ಲರಾದ ಶ್ರೀಹರಿಗೆ ನಮ್ಮನ್ನ ಕಾಯುತ್ತರಲ್ಲ ಭಕ್ತಾವ ಚಿಂತನೆಯನ್ನ ಮಾಡದಲ್ಲ ಹಬ್ಬದ ಈ ಮಾತುಗಳ ತಮ್ಮ ಋತುಧರ, ನಿನ್ನ ಮಾತು ಕೇಳಿ ನನಗೆ ಬಹು ಸಂತೋಷವಾಯಿತು. ಇದು 1 ವರ್ಷದ ಪರ್ಯಂತರ ನಾವು ಕಾಲವನ್ನು ಕಳೆದರೆ ಆ ದುರುಳನಾದ ಕೌರವನ ಗುರಿಯಿಂದ ಶ್ರೀಕೃಷ್ಣನು ನಮಗೆ ಪಾಲು ಮಾಡಿ ಕೊಡುವನು. ಆ ಬಾಲಕರ ಗರಿ ಅಂತರ ಸೈನಿಸಬೇಕೈ ಅನುದಾನಿಗಳಿರ ಅವೋ ಭರ್ತ ನಮ್ಮ ಪೂರ್ವ ಧರ್ಮಕ್ಕೆ ದಾನ ಮಾಡುವುದೇನಿದೆ ಶ್ರೀಹರಿಯ ಮಹಿಮದಿಂದ ನಮಗೇನಾದರೂ ಕಡಿಮೆ ಆಗಿದೆ. ಅವೋ ಭರ್ತ ದ್ರೌಪದಿಯ ಭಕ್ತಿಗೆ ಮೆಚ್ಚಿದ ನಾರಾಯಣನ ಅಕ್ಷಯ ಭಕ್ತಿಯನ್ನು ಕೊಟ್ಟನು. ದುರ್ಲನಾದ ದುರ್ಯೋಧನನ ದುರಾಲೋಚನೆಯಿಂದ ಅಕ್ಷಯ ಪಾತ್ರೆಯನ್ನು ದುರ್ವಾಸ ಮುನಿ ಋಷಿಗಳ 12,000 ಶಿಷ್ಯರು ಪುಣ್ಯವನ್ನು ಬೇಡಲು ಕಲಿಸಿದ ಕಾಲದಲ್ಲಿ ಶ್ರೀಕೃಷ್ಣನ ಅಕ್ಷಯ ಪಾತ್ರೆಯಿಂದ ಶ್ರಮಿಸಿ ಸಮುದಾಯಕ್ಕೆ ಅನ್ನಮನ್ನಿಟ್ಟು ತೃಪ್ತಿಯನ್ನು ಪಡಿಸಿದ ಅಗ್ರಜ ನಿಜ. ಅವೋ 3 ಬಲ್ಯದರಾದ ಭರ್ತ, ಅಗ್ರಜ ನಿನ್ನ ಮಾತು ಕೇಳಿ ಆಯಿತು ನನಗೆ ಬಹು ಸಂತೋಷ. ಅವೋ 3 ಲೋಕದ ಗಂಡ ಗಾಂಡಿನಿ ಅಣ್ಣ ಯಮನಂದನ ಇದು 1 ವರ್ಷದ ಪರ್ಯಂತರ ನಮ್ಮ ರೂಪಗಳನ್ನು ಬದಲಾಯಿಸಿಕೊಂಡು ಕಾಲವನ್ನು ಕಳೆದರೆ ಆ ದುರುಳನಾದ ಕೌರವನ ಕಡೆಯಿಂದ ಶ್ರೀಕೃಷ್ಣನು ಪಾಲು ಮಾಡಿಕೊಡುವನು. ಆದ್ದರಿಂದ ನಿಮ್ಮ ಅಭಿಪ್ರಾಯವು ಏನಿರುವುದು ಎನ್ನ ಮುಂದೆ ಚೆನ್ನಾಗಿ ತಿಳಿದರೆ ಈಗ ಬರ್ತಾರೆ. ಚೆನ್ನಾಗಿ ಲಾಲಿಸ ಅದೇನು ಚೆನ್ನಾಗಿ ಅನುಜ? ನಿನ್ನ ಆಜ್ಞೆಯ ಪ್ರಕಾರ ಅಜ್ಞಾತವಾಸವನ್ನು ಯಾವುದ ತೊಂದರೆ ಇಲ್ಲದ 1 ವರ್ಷವನ್ನು 1 ನಿಮಿಷದಂತ ಕಲಿಯುತ್ತೇನೆ. ಶ್ರೀಕೃಷ್ಣನು ನಮ್ಮನ್ನ ಕಾಯುತ್ತರಲ್ಲ ಮತ್ತಾವ ಚಿಂತೆಯನ್ನು ಮಾಡದು ಅಗ್ರಜ ಈ ಮಾತುಗಳು ಅಣ್ಣ ಯಮನಂದನ ಅವೋ ತಮ್ಮ ಪಾರ್ಥ, ಭೀಮಸೇನನು ನುಡಿದ ನುಡಿಯೇ ಎನಗೆ ಸಮ್ಮತ. ನಮಗೆ ಬಂದ ಸಂಕಟವ ಪರಿಹರಿಸುವುದು ಶ್ರೀಕೃಷ್ಣನಿಗೆ ಬಿಟ್ಟ ಕಾರ್ಯವ ಧರ್ಮ ಪೂಜೆ ನಿನ್ನ ಮಂದಿರದಿಗೆ. ನೀನು ಗಣನೆಂದರೆ ಕಾಲು ಚತುರ್ಥಿ. ಆದ್ದರಿಂದ ನೀನು ಸುಲಭ ಸಮ್ಮತದಿಂದಿರಬೇಕೈ ಋಕೋದರ. ನಿನ್ನಿಷ್ಟ ಅಂತಲ್ಲ ಅವರ ಅಗ್ರಜ. ಅವೋ ಭಾರತ, ಅಗ್ರಜ ಇನ್ನಕ್ಕೆ ಭ್ರಷ್ಟರಾದ ಕಾಲಕಿಯ ನೀವು ಆತಗರನ್ನು ನಿನ್ನ ಜನಗರಾದ ಇಂದ್ರನನ್ನ ಬರಬಾರದ ಕಷ್ಟವನ್ನು ಪಡಿಸುವಾಗ ನೀನು ಆ ದುಷ್ಟರನ್ನು ಸಂಹಾರ ಮಾಡಿ ಪರಮಾತ್ಮನಲ್ಲಿ ಮಾತ್ರ ಪಡೆದು ಆ ದುಷ್ಟರನ್ನು ಸಂಹಾರ ಮಾಡಿದೆ. ಆದ್ದರಿಂದ ಆ ಇಂದ್ರನ ಸತಿಯರಾದ ಊರ್ವಶಿ ರಂಭ ಮೇನಕ ಕಿಲೋತ್ತಮೆಯರು ನಿನಗೆ ಶಾಪವನ್ನು ಕೊಟ್ಟಿದ್ದು ಹೀಗೆ ಸಾರ್ಥಕವಾಯಿತು. ಅವೋ ಪಾರ್ಥ, ನೀನು ಕರದಲ್ಲಿ ಬಳಿಯ ಬಿಟ್ಟು ಬೃನ್ನಳೆ ಏಚಮಂತೊಟ್ಟು
ಉತ್ತರಿಗೆ ವರ್ತನಾಂತ್ಯವ ಕರೆಸುತ್ತಾ ಕಾಲಮಂಕಳಿ ಹೌದು ಹಾಗೂ ತಮ್ಮ ರುಕದರ ತಮ್ಮ ರುಕದರ ಅನ್ನ ಬರ್ತದೆ ತಮ್ಮ ರುಕದರ ನೀನು ಅಸೋದೃಶಿಗೆ ಬೆಳೆದ ತಕ್ಕ ಮಗನಲ್ಲ ಆದ್ದರಿಂದ ನೀನು ಪಾಕಶಾಲೆಯಲ್ಲಿ ಅಡಿಗೆಯ ಮಾಡುವ ನಿಯಮವನ್ನು ನೇಮಿಸಿಕೊಂಡು ನೀನು ಕಾಲಮಂಕಳಿ ಇನ್ನೆಷ್ಟು ನಾವು ಆ ವಿರೋಧ ರಾಯನಲ್ಲಿ ಪಂಚಾಂಗ ಧ್ಯಾನವನ್ನು ಹೇಳುತ್ತಾ ಕಾಲಮಂ ಕಂಚ ಕಂಚ ಹಾಗೂ ತಮ್ಮ ಭೀಮಸೇನ ಪಂಚಾಂಗ ಧ್ಯಾನವನ್ನು ಹೇಳುತ್ತಾ ಕಾಲಮಂ ಕಳೆಯುವನು ಆ ದ್ರೌಪದಿ ಬರಲಿ ಅಗ್ಯದ ಮನಸ್ಸಿನ ಅಭಿಪ್ರಾಯವೇ ನೆರವುದು ವಿಚಾರಿಸುವ ಅಡಿಗರೇ ಮಹಾಪುರರೇ ಇನ್ನಿಷ್ಟ ಬಂದವರು ಧ್ಯಾನ ಮಾಡಿರಿ ಆತನ ಸೇವೆ ಮಾಡಿರಿ ಧ್ಯಾನ ಮಾಡಿರಿ ಆತನ ಸೇವೆ ಮಾಡಿರಿ ಭಕ್ತ ಬಂದು ಚೆನ್ನ ಬಸವಾರ್ಯ ನಂಬಿದವರಿಗೆ ನಿನ್ನ ಜನ ಕೃಪೆಯ ಭಕ್ತ ಬಂದು ಚೆನ್ನ ಬಸವಾರ್ಯ ನಂಬಿದವರಿಗೆ ನಿನ್ನ ಜನ ಕೃಪೆಯ ಸರ್ವ ಕಾರ್ಯದಿ ನೀಡು ನೀತಿಯ ಸರ್ವ ಕಾರ್ಯದಿ ನೀಡು ನೀತಿಯ ನೀನೆ ನಮ್ಮ ಬಾಳಿಗಾಶ್ರಯ ನೀನೆ ನಮ್ಮ ಬಾಳಿಗಾಶ್ರಯ ಧ್ಯಾನ ಮಾಡಿರಿ ಪ್ರಾರ್ಥನ ಸೇವೆ ಮಾಡಿರಿ ಹವಳ ಬಳ್ಳಾರಿ ಮಠವು ನಂಬಿದವರಿಗೆ ನಿಜ ಕೈಲಾಸವು ಹವಳ ಬಳ್ಳಾರಿ ಮಠವು ನಂಬಿದವರಿಗೆ ನಿಜ ಕೈಲಾಸವು ನೋಡಿ ಬಾಲನ ಬಳ್ಳಾರಿ ಮಠವು ನೋಡಿ ಬಾಲನ ಬಳ್ಳಾರಿ ಮಠವು ದೂರವಾದವು ಸರ್ವ ದುರಿತವು ದೂರವಾದವು ಸರ್ವ ದುರಿತವು ಧ್ಯಾನ ಮಾಡಿರಿ ಆತನ ಸೇವೆ ಮಾಡಿರಿ ಧ್ಯಾನ ಮಾಡಿರಿ ಆತನ ಸೇವೆ ಐಶ್ವರ್ಯ ಮತ್ತು ನೇರಕ್ಕೆ ಈ ಪ್ರಾಣಗದ್ದೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವಿನಿ ಕೇಳು ಎನ್ನ ರಕ್ಷಣೆ ಗತಿಯೇನೈ ಕಾಂತನೇ ಎನ್ನ ರಕ್ಷಣೆ ಗತಿಯೇನೈ ಕಾಂತನೇ ಅಣ್ಣ ತಮ್ಮರು ಐವರು ಕೂಡಿ ಒಂದೇ ಕಡೆ ಬಾಳುವ ನಿರ್ಧಾರ ಮಾಡಿ
ಕಡೆ ಬಾಳುವ ನಿರ್ಧಾರ ಮಾಡಿ ಹೆಸರು ಬದಲಿಸಿ ಗುಪ್ತದಿ ವಾಸಿಸಿ ಹೆಸರು ಬದಲಿಸಿ ಗುಪ್ತದಿ ವಾಸಿಸಿ ನೀವೇನೋ ಬಾಳುವಿರಿ ನನ್ನ ಎಲ್ಲಿ ಬಿಡುವಿರಿ ನೀವೇನೋ ಬಾಳುವಿರಿ ನನ್ನ ಎಲ್ಲಿ ಬಿಡುವಿರಿ ಎನ್ನ ರಕ್ಷಣೆ ಗತಿಯೇನೈ ನಾಥನೇ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಅಣ್ಣ ತಮ್ಮರು ಐವರು ಕೂಡಿ ಒಂದೇ ಕಡೆ ಬಾಳುವ ನಿರ್ಧಾರವನ್ನು ಮಾಡಿದರು. ಹಾ, ಆದರೆ ನಾನು ಎಲ್ಲಿ ಜೀವಿಸಬೇಕು, ಹೇಗೆ ಬಾಳಬೇಕು, ನನ್ನ ಜೀವನದ ಗತಿ ಏನು ಕಾಂತ ಗುಣವಂತ. ಹಾಗೆ ಪ್ರಾಣೇಶ್ವರಿ, ಹಾಗಾದರೆ ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮಾಡದೆ ಸದೆ ದ್ರೌಪದಿ ದೇವರೇ ನಿನಗೆ ಸಮ್ಮತೆ ಸರಸದಾಚೆ ಮನದೊಳನೇನ ಚಿಂತೆ ಮಾಡತೆ ಸರಸದಾಚೆ ಮನದೊಳನೇನ ಚಿಂತೆ ಮಾಡತೆ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ನಿನ್ನ ದುರ್ವ್ಯರೂಪವೋ ಪೂರ್ಣಚಂದ್ರ ತೇಜವ ನಿನ್ನ ಮಾನವ ಕೆಡೆಯೋ ಹರಿಯ ಪರಣೆ ಕಾರಣವ ನಿನ್ನ ದುರ್ವ್ಯರೂಪವೋ ಪೂರ್ಣಚಂದ್ರ ತೇಜವ ನಿನ್ನ ಮಾನವ ಕೆಡೆಯೋ ಹರಿಯ ಪರಣೆ ಕಾರಣವ ದ್ರೌಪದಿ ಬೇರೆ ನಿನಗೆ ಸರಸದಾಕ್ಷೆ ಮನದೊಳನೇನ ಚಿಂತೆ ಮಾಡತೆ ಸರಸದಾಕ್ಷೆ ಮನದೊಳನೇನ ಚಿಂತೆ. ಹಾಗೆ ಪ್ರಾಣೇಶ್ವರಿ, ಪ್ರಾಣೇಶ್ವರ ಈಗ ಹಾಗೆ ಪ್ರಾಣೇಶ್ವರಿ, ಪ್ರಾಣೇಶ್ವರ ಈಗ ನಿನಗೆ ಹೇಳುವುದೇನೆಂದರೆ ಏನು ಕಾಂತ? ನಮ್ಮ ರೂಪಗಳನ್ನು ಬದಲಾಯಿಸಿಕೊಂಡು ಇರಬೇಕು. 12 ವರ್ಷಗಳು ಮುಗಿದವು, ಇನ್ನು 1 ವರ್ಷ ಕಾಲ ಮುಂತರಿಯಬೇಕು. ಆದ್ದರಿಂದ ಪಾರ್ಥನಿಗೆ ಹಿಂದಕ್ಕೆ ಬ್ರಹ್ಮವು ರೋಷದ ಶಾಪ ಕೊಟ್ಟಂತೆ ಬೃಂದಳ ಏಷವನ್ನು ತೊಟ್ಟು ಕರದೋಳ ಬಳಿಯನ್ನಿಟ್ಟು ಭಕ್ತನಾಟ್ಯವನ್ನು ಕಲಿಸುತ್ತಾ ಇರೆಂದು ಹೇಳಿದನು. ಅವನು ಭೀಮಸೇನನು ಅಸುಕೃಷಿಗೆ ತಡೆಯುವ ತಕ್ಕವನಲ್ಲ. ಹೌದು ಕಾಂತ. ಅವನಿಗೆ ಅಡಿಗೆ ಮಾಡುವ ವಾಣಿಜ್ಯನೆಂಬ ನೇಮವನ್ನು ನೇಮಿಸಿಕೊಂಡು ನೀನು ಪಾಕಶಾಲೆಯಲ್ಲಿರೆಂದು ಹೇಳಿದನು. ನಗರ ಸಾಧೆಯವರಿಗೆ ತುರಗ ರಕ್ಷಕರಾಗಿರೆ ಎಂದು ಹೇಳಿದನು. ಹಾಗೆ ಪ್ರಾಣೇಶ್ವರಿ, ಪ್ರಾಣೇಶ್ವರ ನಾವು ಕಂಸಾಚಾರ್ಯ ಎಂಬ ನೇಮವನ್ನು ಧರಿಸಿಕೊಂಡು ಪಂಚಾಂಗ ಧ್ಯಾನವನ್ನು ಹೇಳುತ್ತಾ ಕಾಲವನ್ನು ಕಳೆಯುವೆನು. ಹಾಗೆ ರಮಣಿ, ರಮಣ ನೀನು ಶ್ರೀಮನ್ನಾರಾಯಣನ ಧ್ಯಾನವನ್ನು ಮಾಡಬೇಕು. ಸುಂದರಿ, ತಿಳಿಯಲು ನನಗೆ ನಿನಗೆ ಆಗದಾಗಿ. ಕಾಂತ ಸುಂದರಿ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಆ ಪುರದ ಮಹಾರಾಣಿಯು ಎನ್ನನು ಯಾರು ನೀ ಎಂದರೆ ಏರುವೆನಲಿ ನಾನು. ಕಾಂತ ಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಯಾವ
ಹೇಳಲಿ. ನನ್ನ ಹೆಸರು ಏನೆಂದು ಹೇಳಬೇಕಂತ ಗುಣವಂತ. ಅಯ್ಯೇ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಹಾಗಾದರೆ ಇದು ಅಲ್ಲದೆ ಮಕ್ಕಳು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜನ್ಮ ಪುಣ್ಯ ಪಡೆದ ಭವಕ್ಕೆ ಬಂದವ, ಮಾಡಿದವಾಗ ಮಾಡಿದಂತ ಫಲವ ದೊರೆಯುವುದು, ಮಾಡಿದವಾಗ ಮಾಡಿದಂತ ಫಲವ ದೊರೆಯುವುದು. ಜನ್ಮ ಪುಣ್ಯ ಪಡೆದ ಭವಕ್ಕೆ ಬಂದವ, ಮಾಡಿದವಾಗ ಮಾಡಿದಂತ ಫಲವ ದೊರೆಯುವುದು. ಚೆನ್ನಾಗಿ ಕೇಳು. ಈ ನಮ್ಮ ವೀರವು ಶಾಶ್ವತವಲ್ಲವೋ, ಬಂದೋ ಬಳಗವೋ ಜೊತೆಯಲ್ಲಿ ಬಾರದ, ಬೆಳಗಿನ ಸಂಪದವೋ ಎಂದೆ ಬಾರದ, ಬೆಳಗಿನ ಸಂಪದವೋ ಎಂದೆ ಬಾರದ. ಪೂರ್ವ ಧರ್ಮ ಪುಣ್ಯ ಪಡೆದ ಭವಕ್ಕೆ ಬಂದವ, ಮಾಡಿದವಾಗ ಮಾಡಿದಂತ ಫಲವ ದೊರೆಯುವರ, ಮಾಡಿದವಾಗ ಮಾಡಿದಂತ ಫಲವ ದೊರೆಯುವರ. ಅಯ್ಯೇ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಆ ವಿರಾಟ ನಗರದಲ್ಲಿ ಆ ದುರಿತ ಹೇಳಿ ನಿನ್ನ ಹೆಸರು ಏನೆಂದು ಕೇಳಿದರೆ ಅದೇನು ಕಾಂತ? ನೀನು ಏನೆಂದು ಹೇಳಬೇಕಾದರೆ, ಏನೆಂದು ಹೇಳಬೇಕು ಪ್ರಿಯ? ಉಳಿಯ ಕೆಲಸ ಮಾಡುವ ಸ್ತ್ರೀಯರಿಗೆ ಶಿಲೇಂದ್ರಿ ಎನ್ನುವರು. ಹೌದೇನು ಕಾಂತ? ನೀನು ಒಂದು ವರ್ಷ ಪರ್ಯಂತರ ನಿನ್ನ ರೂಪವನ್ನು ಬದಲಾಯಿಸಿಕೊಂಡು ಶಿಲೇಂದ್ರಿ ಎಂಬ ಹೆಸರಿನಿಂದ ನೇಮಿಸಿಕೊಂಡು ನಿನ್ನ ಎದುರಿಗೆ ಕುಂದು ಕೊರತೆ ಬಾರದಂತೆ ಒಂದು ವರ್ಷ ಪರ್ಯಂತರ ಶ್ರೀಮನ್ನಾರಾಯಣ ಧ್ಯಾನವನ್ನು ಮಾಡ ಕಾಲೆಯನ್ನು ಕಳಿ ಪಾಂಡವರ ಪ್ರಾಣಕ್ಕೆ ಸುಪ್ರಾಥಮಿಗೆ. ನಮ್ಮ ಹೆಸರು ಶೈಲೇಂದ್ರಿ ಎನ್ನುವೆ, ಸುಮಿತ್ರ ದೇವಿಯ ಸೇವೆ ಮಾಡುವೆ. ಕಾಂತೆ, ಅದೆಲ್ಲ ಚೆನ್ನಾಗಿಲ್ಲ ಕಾಂತೆ. ನನ್ನ ಹೆಸರು ಶೈಲೇಂದ್ರಿ ಎನ್ನುವೆ, ಸುಮಿತ್ರ ದೇವಿಯ ಸೇವೆ ಮಾಡುವೆ. ಶ್ರೀ ಭೀಮೇಶನ ಮನಗಳು ನೆನೆಯುವೆ. ಪ್ರಾಣೇಶ್ವರಿ, ಭೀಮೇಶನ ಮನಗಳು ನೆನೆಯುವೆ. ಶ್ರೀಹರಿಯ ಜಯ ಅನುದಿನ ಬೇಡುವೆ. ಶ್ರೀಹರಿಯ ಜಯ ಅನುದಿನ ಬೇಡುವೆ. ಎನ್ನ ರಕ್ಷಣೆ ಗತಿಯೈ ಕಾಪನೆ. ಎನ್ನ ರಕ್ಷಣೆ ಗತಿಯೈ ಕಾಪನೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನ್ನ ಹೆಸರು ಶೈಲೇಂದ್ರಿ ಎಂದು ಹೇಳಿದೆ. ಸುಧೀಷ್ಣ ದೇವಿಯ ಸೇವೆಯನ್ನು ಮಾಡಿದೆ. ಶ್ರೀ ಭೀಮೇಶನನ್ನು ಮನದು ಧ್ಯಾನಿಸಿದೆ. ತಂದೆಯ ಕಾಂತ ಗುಣವಂತ. ಭೀಮರ್ದನ ಅಯ್ಯೇ ಕಾಂತೆ, ಕಾಂತ, ಶ್ರೀ ಗುರು ಭೀಮಾರ್ಜುನ. ಎಂಬ ಅಡಗದೋಳು ಭೀಮಾರ್ಜುನ. ಕಡ ದುಃಖ ಎಂಬ ಕಡೆಗೆ ಆನಿಸಬಹುದು ರಾಜನಿಗೆ ಪಾಂಡವರ ಪ್ರಾಣಸಿಗೆ. ತಮ್ಮ ಭೀಮಸೇನ, ನಿನ್ನ ಕಡೆಯನ್ನು ಅಪ್ಪ ಅರ್ಜುನ, ನಿನ್ನ ಗಾಂಡಿವಿಯನ್ನು ಎಲ್ಲ ಸಾರಥಿ, ದೇವ, ಈ ಶಸ್ತ್ರಗಳನ್ನು ಚಿಗುರ ಚರ್ಮದಲ್ಲಿ ಎಣದ ಆಕಾರವಾಗಿ ಕಟ್ಟು. ಅಮ್ಮ ತಾಯಿ ಬನ್ನಿ ಮಾಂಕಳಿ. ಅಮ್ಮ ಧರ್ಮ ದೇವತೆ ಕಾಪಾಡು ಕಾಪಾಡು. Thank you.
ಅರಿಕೆ ಮಾಡಿಕೊಳ್ಳುವುದೇನೆಂದರೆ 12 ವನವಾಸದೋಳ ತೊಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವು. ಅಮ್ಮ ಮಾತೆ, ಈ 12 ವರ್ಷದೋಳ ನಮಗೆ ಎಡರ ತೊಡರ ಬಾರದಂತೆ ಕಾಪಾಡಿಕೊಂಡು ಬಂದಿ. ಈ ಸತ್ರಂಗಳನ್ನು ನಿನ್ನ ವಶೆಯೇ ಮಾಡಿಸಿರುವನು. ಅಮ್ಮ ತಾಯಿ ಮಾನ್ಯ ಮಕ್ಕಳೇ, ಈ ವರಸುದ ಭೀಮೇಶ್ವರ ಬಂದು ಕೇಳಿದ ಕಾಲಕ್ಕೂ ವಶವಾಗಬಾರದು. 3 ಲೋಕದ ಗಂಡ ಗಾಂಡೀವಿ ಬಂದು ಕೇಳಿದ ಕಾಲಕ್ಕೆ ವಶವಾಗಬೇಕು. ತಾಯಿ, ನೀನು ನಮ್ಮನ್ನು ಕಾಯಿ. ನಮ್ಮ ಅಣ್ಣನ ಆಡಿದ ಮೂವತ್ತರ ವಚನ ತರಚನವಂ ಒಬ್ಬರಿಗೆ ವಶವಾಗಬೇಕು, ಇನ್ನೊಬ್ಬರಿಗೆ ವಶವಾಗಬಾರದೆಂದು ಹೇಳಿದಲ್ಲ. ನಾನೇನು ನಿನ್ನ ಪಾಲಿಗೆ ಗೌರವನಾದನು ಹೇಗೆ? ಆಹೋ ಅಗ್ರಜ, ಇಕೋ ನಿನ್ನಾಜ್ಞೆಯ ಮೀರಿದೆ ಇಂದೆಯ ನಿನ್ನಾಜ್ಞೆಯ ಮೀರಿದೆ. ಈಗಲೂ ಹೋಗ ಈ ಗದೆಯಿಂದ ಕೌರವನ ಗಜಮದದ ಕೌರವನ ಕುಲವನ್ನು ನಾಶ ಮಾಡಿ ಬರುವನು. ಹಸ್ತಿನಾವತಿಗೆ ಸಂಖ್ಯೆಯುತ್ತ ದಗ್ಧಗೆ ಬರುವನು. ಆಹೋ ಅಗ್ರಜ, ಅರಗಿನ ಮನೆಯಲ್ಲಿಟ್ಟ ಬೆಂಕಿಯ ದಗ್ಧಗೆಲ್ಲ
ಒಂದೊಂದು ಸಮಯದಲ್ಲಿ ಬಂದ ಅನೇಕ ಕುಂದು ಕರತಗಳನ್ನು ಬಗೆಹರಿಸಿಕೊಂಡು ಬಂದ ಎನ್ನಳ ವೇದವನ್ನು ಕಲ್ಪಿಸಿ ಈ ರೀತಿಯಾಗಿ ನುಡಿಯಬಹುದೇ? ಈ ವೃಕ್ಷದಲ್ಲಿರುವ ಆಯುಧಗಳನ್ನು ಕಲಿಪಾರ್ಥನಿಗೆ ಕೊಡಬೇಕೆಂಬುದೇನೋ, ಈ ಕಲಿ ಭೀಮನಿಗೆ ಕೊಡಬಾರದೆಂಬುದೇನೋ? ಬಾಬುರ ಎನ್ನ ಭುಜಬಲ ಜ್ಞಾನದಿಂದ ಈ ಭಂಗ ವೃಕ್ಷವನ್ನು ಬುಡ ಮೇಲಾಗುವಂತೆ ಗೆದ್ದ ಈ ಧನುರ್ಬಾಣಗಳನ್ನು ಶ್ರೀ ಸಾಕ್ಷಾತ್ ಶ್ರೀ ಭೀಮೇಶನಿಗೆ ಬಂದು ಕಾಯಲೇ ಹರಿಹರ ವೀರಂಚಾದುಗಳ ಹತ್ತವರಲ್ಲೇ ಅಪ್ಪನಿಸಿ ವೀರ ಬದ್ಧವಿನೆತ್ತ ಪುರತರ ಮಾತ ಪರಾಕ್ರಮದಿಂದ ಬಂದಿದ್ದೇನೆ. ಎನ್ನ ತಡೆಯುವ ವೀರಾದಿ ವೀರರಿದ್ದರೆ ತಕ್ಷಣವೇ ಬರಲ್ಲ ಕಡಿಯವ ಬರೆಯ ಅಂತ ನಿನ್ನ ಕೋಪವನ್ನು ಸೈರಿಸು ಸೈರಿಸು. ಅಹೋ ತಮ್ಮ ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೆಂದರೆ ಇದು ನಾನು ಸಿದ್ಧರಾಗಿರುವೆನು. ಮೊದಲು ಬಂದು ಈ ಗಳೆಯನ್ನು ತೆಗೆದುಕೊಂಡು ಗುರುಕುಲ ವಂಶವೆಲ್ಲ ಸೆಲೆಹಿಡಿದು ನೀನೇ ಆಡಿಕೊಂಡ ಮೇಲಾಗಿ ಕಾಣುವುದು ಕಾಣುತ್ತದೆ. ಈ ನಿನ್ನ ಇಷ್ಟ ಬಂದಂತೆ ಮಾಡು ಭೀಮಸೇನ. ಇವರು ಧಾಮ ಇದು ಕೋಪಕ್ಕೆ ಸಮಯವಲ್ಲವಲ್ಲವಾ? ಅದು ಯಾತಕ್ಕೆ ಸರಲ್ಲಗಂತೆ ಕೇಳು. ಏನು ಚೆನ್ನಾಗಿ ಹೇಳಕಂತೆ ಪತಿಯೇ ಕೋಪ ಸೈರಿಸು ನೀನು, ನಿನ್ನ ಬೇಡಿಕೊಂಡೆನು ನಾನು, ಕೇಳನ್ನ ಮೊರನೇನು. ಪತಿಯೇ ಕೋಪ ಸೈರಿಸು ನೀನು, ನಿನ್ನ ಬೇಡಿಕೊಂಡೆನು ನಾನು, ಕೇಳನ್ನ ಮೊರನೇನು. ಪತಿಯೇ ಧರ್ಮಜನ ಮೇಲೆ ಈ ರೀತಿ ಕೋಪವನ್ನು ತಾಳುವುದು ತರವಲ್ಲ. ನಾವೆಲ್ಲರೂ ಧರ್ಮಜನ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ನಿನ್ನ ಕೋಪವನ್ನು ಸೈರಿಸುತ್ತಂತ ಗುಣವಂತ. ದ್ರೌಪದಿ ಸಾಕು ಮಾಡು ನಿನ್ನ ರೀತಿ ನೀತಿ, ನನ್ನ ಮುಂದೆ ಇಲ್ಲದ ಮಾತನಾಡಬೇಡ ಹೇಗಂತ ಧರ್ಮಜನ ಆಜ್ಞೆಯನ್ನು ಮೀರದ ನಡೆದುಕೊಂಡು ಬಂದಿದ್ದಕ್ಕೆ ಇಂಥ ಮಾತನ್ನಾಡದೆಯ? ಇಲ್ಲಿಯವರೆಗೆ ಹಿರಿಯನಾದ ಧರ್ಮಜನ ಆಸರೆಯಿಂದ ಅವನನ್ನು ತಂದೆ ಎಂದು ನಂಬಿದ್ದಕ್ಕೆ
ಕೋಪವನ್ನು ಸೈರಿಸು. ಶ್ರೀ ಭೀಮೇಶನನ್ನು ಮನದು ಧ್ಯಾನಿಸು. ಕಂಡೆಯ ಕಾಂತ ಗುಣವಂತ. ನಿನ್ನಿಷ್ಟವಂತವರಿಗಂತೆ ಆಗುವ ಅನ್ನಲ್ಲ. ಅವೋ ರಮಣ ಇನ್ನು ಆಯ್ತು ಆಗುವ ಅನ್ನಯ್ಯ. ಅವೋ ಅನುಜ ನಿನ್ನ ವಾಕ್ಯಕ್ಕೆ ಪ್ರತಿ ಉತ್ತರ ಉಂಟೆ. ಧರ್ಮರಾಯನ ದಯಕ್ಕೆ ಈನ ಉಂಟೆ. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡದೀವ. ಅವೋ ಅಂದಾಗಬೇಡ ನಿಮ್ಮ ತರಂತೆ ಒಳ ನಡೆಯಿರಿ. ಪಾಂಡವರ ಸತ್ಯತೆ ಎನ್ನ ದಶದಿಕ್ಕಗಳೆಲ್ಲ ದೀಪಗಳ ಸಮೇತ ಬೆಳಗಿರುವ ಆಹೋ ಅನ್ನನಾದ ಯವನನ್ನ ಎನ್ನ ಇನ್ನೊಬ್ಬವನ್ ಚೆನ್ನಾಗಿ ನಾನು ಸಹಿಸೆ. ಗೂಢಕ್ಕೆ ಜಲದಿಂದ ನಿನ್ನೊಳ ಹಬ್ಬದಮ್ಮ ಗೈರಿಗೆ ಎನ್ನದು ತಪ್ಪಾಯಿತು. ಅವೋ ಅನುಜ ಮತ್ತೆ ಆಹೋ ಅಗ್ರಜ, ನಿನ್ನ ಆಜ್ಞೆಗೆ ಸಿದ್ಧರಾಗಿರುವ ನಾನು ಆಡಿದ ಕದಪ್ಪಗಳನ್ನು ಕ್ಷಮ ಮಾಡಿಕೊ ಅಗ್ರಜ. ಸ್ಥಿರವಾಗಿ ಬೇಡಿಕೊಳ್ಳಲು ಈ ನಿನ್ನ ಹರಿದ. ಅವೋ ಅಂದಾಗಬೇಡ ಆಹೋ ಅಗ್ರಜ, ಅವೋ ಜಾನಿಬೇಡ ಆದರೆ ಮಧ್ಯಾಹ್ನಕ್ಕೆ ಹೋಗೋಣ ನಡೆಯಿರಿ. ಅದು ಜಾನಿಬೇಡ ನಿನ್ನೆಷ್ಟಂದಲ ಅಗ್ರಜ. ಈಗ